ಲವಸ ಒಂದು ಭಾರತದಲ್ಲೇ ಮೊದಲು ಪ್ಲಾನ್ ಮಾಡಿದಂತಹ ಹಿಲ್ ಸಿಟಿಯಾಗಿತ್ತು. ಈ ಲವಸ ಸಿಟಿಯನ್ನು ಬಿಲ್ಡ್ ಮಾಡಲು 1.47 ಲಕ್ಷ ಕೋಟಿ ಹಣವನ್ನು ಖರ್ಚು ಮಾಡಲಾಯಿತು ಮತ್ತು ಸಾವಿರಾರು ಜನರು ತಮ್ಮ ಹಣವನ್ನು ಇಲ್ಲಿ ತಂದು ಇನ್ವೆಸ್ಟ್ ಮಾಡಿದರು. 2 ಲಕ್ಷಕ್ಕಿಂತ ಹೆಚ್ಚು ಜನರ ವಾಸಸ್ಥಾನವಾಗಬೇಕಿದ್ದ ಲವಸ ಸಿಟಿ ಈಗ 20,000 ಜನರನ್ನು ಹೊಂದಿಲ್ಲ. ಇಟಲಿಯ ಪೋರ್ಟೋಫಿನೋ ಸಿಟಿಯಂತೆ ಹೊಳೆಯಬೇಕಿದ್ದ ಲವಸ ಸಿಟಿ ಈಗ ಪಾಳು ಬಿದ್ದಂತಾಗಿದೆ. ಹಲೋ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನೆಲ್ ಮೈಂಡ್ ಆ್ಯಂಡ್ ಹ್ಯಾಪಿನೆಸ್. ಇವತ್ತಿನ ವಿಡಿಯೋದಲ್ಲಿ ಲವಸ ಸಿಟಿ ಎಲ್ಲಿದೆ, 1.47 ಲಕ್ಷ ಕೋಟಿ ಹಣ ಖರ್ಚು ಮಾಡಿದರೂ ಲವಸ ಸಿಟಿ ಯಾಕೆ ಫೇಲ್ ಆಯಿತು ಅಂತ ಒಂದು ಕೇಸ್ ಸ್ಟಡಿಯನ್ನು ನೋಡೋಣ. ಅಜಿತ್ ಗುಲಾಬ್ ಚಂದ್ SCC ಅಥವಾ ಹಿಂದೂಸ್ತಾನ್ ಕನ್ಸ್ಟ್ರಕ್ಷನ್ ಕಂಪನಿಯ MD ಒಮ್ಮೆ ಇಟಲಿ ಸುತ್ತಲು ಹೋಗಿದ್ದರು. ಇಟಲಿಯ ಪೋರ್ಟೋಫಿನೋ ನಗರವನ್ನು ನೋಡಿ ಬಹಳ ಸಂತೋಷಪಟ್ಟರು. ಅಂತಹದೇ ಒಂದು ಸುಂದರವಾದ ನಗರವನ್ನು ಭಾರತದಲ್ಲಿ ನಿರ್ಮಿಸುವೆ ಅಂತ ಹೇಳಿದರು. ಈ ಮಾತನ್ನು ಅವರು ಸುಮ್ಮನೆ ಹೇಳಲಿಲ್ಲ. ಭಾರತಕ್ಕೆ ಮರಳಿ ಬಂದು ಇಂತಹ ಸುಂದರ ಸಿಟಿಯನ್ನು ಕಟ್ಟಲು ಪ್ಲಾನ್ ಮಾಡತೊಡಗಿದರು. ಕೆಲವು ವರ್ಷಗಳ ಪ್ಲಾನ್ ನಂತರ 2000ರಿಂದ 2003ರ ನಡುವೆ ಅಜಿತ್ ಗುಲಾಬ್ ಚಂದ್ ಮತ್ತು SCC ಸೇರಿ ಮಹಾರಾಷ್ಟ್ರದ ಪುಣೆಯಿಂದ 60 ಕಿಲೋಮೀಟರ್ ದೂರದಲ್ಲಿರುವಂತಹ ಮುಳ್ಶಿ ತಾಲೂಕಿನ ಸಹ್ಯಾದ್ರಿ ಮೌಂಟೇನ್ ರೇಂಜಸ್ನಲ್ಲಿ ವರ್ಲ್ಡ್ ಕ್ಲಾಸ್ ಸ್ಟ್ಯಾಂಡರ್ಡ್ ಲವಸ ಸಿಟಿಗಾಗಿ ಸುಮಾರು 25,000 ಎಕರೆ ಜಾಗವನ್ನು ಫೈನಲ್ ಮಾಡಿ ಕನ್ಸ್ಟ್ರಕ್ಷನ್ ಆರಂಭಿಸಿದರು. ಲವಸದ ಇನಿಷಿಯಲ್ ಪ್ಲಾನ್ ಪ್ರಕಾರ 5 ಸಬ್ ಟೌನ್ಗಳಿದ್ದವು. ಈ 5 ಸಬ್ ಟೌನ್ಗಳು ಬೇರೆ ಬೇರೆ ಕಣಿವೆಯಲ್ಲಿದ್ದು ಪ್ರತಿಯೊಂದರ ಹತ್ತಿರವೂ ನೀರಿನ ಮೂಲಗಳಿದ್ದವು. ಪ್ಲಾನ್ ಪ್ರಕಾರ ಪ್ರತಿ ಟೌನ್ಗೂ ರಸ್ತೆ ಮಾರ್ಗ ಮಾತ್ರವಲ್ಲದೆ ಒಂದು ಪ್ರೈವೇಟ್ ಲೇಕ್ ಸಹ ಸಿಗುತ್ತಿತ್ತು. ಎಲ್ಲ ಟೌನ್ಗಳಲ್ಲಿ ತನ್ನದೇ ಆದ ಫೆಸಿಲಿಟಿಗಳಿದ್ದವು. ಅಂದರೆ ಒಂದರಲ್ಲಿ ರೆಸಿಡೆನ್ಷಿಯಲ್, ಸೆಕೆಂಡ್ ಒನ್ ಕಮರ್ಷಿಯಲ್, ಥರ್ಡ್ ಒನ್ ಅಮ್ಯೂಸ್ಮೆಂಟ್ ಪಾರ್ಕ್, ಫೋರ್ತ್ ಒನ್ IT ಸೆಕ್ಟರ್, ಫಿಫ್ತ್ ಒನ್ ಫಿಲ್ಮ್ ಪ್ರೊಡಕ್ಷನ್ ಮತ್ತು ಶೂಟಿಂಗ್. ಇಲ್ಲಿ ಸುಂದರವಾದ ಮನೆಗಳು, ವಿಲ್ಲಾಸ್, ಟೂರಿಸ್ಟ್ ಸ್ಪಾಟ್ಗಳು ಕನ್ಸ್ಟ್ರಕ್ಟ್ ಆಗಲು ಆರಂಭವಾದವು. ಹಲವು ಜನರು ಇದನ್ನು ನೋಡಿ ಲವಸ ಒಂದು ಫ್ಯಾಂಟಾಸ್ಟಿಕ್ ಡ್ರೀಮ್ ಸಿಟಿ ಆಗುತ್ತೆಂದು ತಮ್ಮ ಲೈಫ್ ಟೈಮ್ ಸೇವಿಂಗ್ಸ್ ಅನ್ನು ಇಲ್ಲಿ ತಂದು ಇನ್ವೆಸ್ಟ್ ಮಾಡಲಾರಂಭಿಸಿದರು. ಹಲವರು ಲೋನ್ ಪಡೆದುಕೊಂಡು ಪ್ರಾಪರ್ಟಿ ಖರೀದಿಸಿದರು. ಲವಸದ ಡಿಸೈನ್ ಮತ್ತು ಪ್ಲಾನ್ ಎಷ್ಟು ಅಮೇಜಿಂಗ್ ಆಗಿತ್ತೆಂದರೆ ಕಾಂಗ್ರೆಸ್ ಫಾರ್ ದಿ ನ್ಯೂ ಅರ್ಬಾನಿಸಮ್ ಹಾಗೂ ಅಮೆರಿಕನ್ ಸೊಸೈಟಿ ಆಫ್ ಲ್ಯಾಂಡ್ಸ್ಕೇಪ್ ಆರ್ಕಿಟೆಕ್ಟ್ಸ್ ವತಿಯಿಂದ ಬಿಗ್ಗೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ಸಹ ಸಿಕ್ಕಿತು. ಇವೆಲ್ಲವುಗಳಿಂದ ಇಂಪ್ರೆಸ್ ಆದ ಆಕ್ಸ್ಫರ್ಡ್ ಯೂನಿವರ್ಸಿಟಿಯು ತನ್ನ ಯೂನಿವರ್ಸಿಟಿಯನ್ನು ಮತ್ತು ಮ್ಯಾಂಚೆಸ್ಟರ್ ಸಿಟಿ ತನ್ನ ಅಕಾಡೆಮಿಯನ್ನು ಇಲ್ಲಿ ಓಪನ್ ಮಾಡಲು ತೀರ್ಮಾನಿಸಿದವು. ಇಷ್ಟೇ ಅಲ್ಲದೆ ವರ್ಲ್ಡ್ ಫೇಮಸ್ ಗಾಲ್ಫರ್ ನಿಕ್ ಫಾಲ್ಡೋ ಇಲ್ಲಿನ ಗಾಲ್ಫ್ ಕ್ಲಬ್ ಅನ್ನು ಪರ್ಸನಲಿ ಡಿಸೈನ್ ಮಾಡಲಿದ್ದರು. 65 ಎಕರೆಗಳಲ್ಲಿ ಆವರಿಸುವಂತಹ ಒಂದು ಥೀಮ್ ಪಾರ್ಕ್ ಸಹ ಇಲ್ಲಿ ನಿರ್ಮಾಣವಾಗುವುದರಲ್ಲಿತ್ತು. ನೋಡುತ್ತಿದ್ದಂತೆ ಲವಸದ ಮೊದಲ ಟೌನ್ ಬಹಳ ವೇಗವಾಗಿ ನಿರ್ಮಾಣವಾಯಿತು. ಲವಸ ಒಂದು ಕೇವಲ ರಾಷ್ಟ್ರೀಯ ಮಾತ್ರವಲ್ಲ, ಅಂತಾರಾಷ್ಟ್ರೀಯ ಹಾಟ್ ಪ್ರಾಜೆಕ್ಟ್ ಆಗಿತ್ತು. ಹಲವರು ಸಾಲ ಮಾಡಿಯಾದರೂ ಲವಸದಲ್ಲಿ ಒಂದು ಮನೆಯನ್ನು ಹೊಂದುವ ಕನಸನ್ನು ಕಾಣುತ್ತಿದ್ದರು. 2007ರಿಂದ 2009ರ ತನಕ ಲವಸ ನಿರ್ಮಾಣ ಕಾರ್ಯ ವೇಗವಾಗಿ ಆಗತೊಡಗಿತು. ಆದರೆ 2010ರ ನಂತರ ಲವಸದ ವರ್ಸ್ಟ್ ಟೈಮ್ ಪ್ರಾರಂಭವಾಯಿತು. ಸಹ್ಯಾದ್ರಿ ಮೌಂಟೇನ್ ರೇಂಜ್ ಯುನೆಸ್ಕೋ ಪ್ರೊಟೆಕ್ಟೆಡ್ ನ್ಯಾಚುರಲ್ ಝೋನಲ್ಲಿ ಬರುತ್ತೆ. ಇಲ್ಲಿ ಒಂದು ಸಣ್ಣ ಮರ ಕಡಿಯಬೇಕಾದರೂ ಹಲವು ಪರ್ಮಿಷನ್ ತೆಗೆದುಕೊಳ್ಳಬೇಕಾಗತ್ತೆ. ಆದರೆ ಇಷ್ಟು ದೊಡ್ಡ 25,000 ಎಕರೆಯ ಲವಸ ಸಿಟಿ ನಿರ್ಮಾಣ ಮಾಡಲು ಯುನೆಸ್ಕೋದಿಂದ ಯಾವುದೇ ಪರ್ಮಿಷನ್ ತೆಗೆದುಕೊಂಡಿರಲಿಲ್ಲ. ಈ ಪ್ರಾಜೆಕ್ಟ್ಗೆ ಮಹಾರಾಷ್ಟ್ರ ರಾಜ್ಯ ಸರ್ಕಾರದ ಪರ್ಮಿಷನ್ ಇತ್ತು. ಆದರೆ ಯುನೆಸ್ಕೋ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುತ್ತೆ. ಲವಸ ಕೇಂದ್ರ ಸರ್ಕಾರದಿಂದ ಪರ್ಮಿಷನ್ ತೆಗೆದುಕೊಂಡಿರಲಿಲ್ಲ. ಹಲವರು ಇದರ ಬಗ್ಗೆ ಎನ್ವೈರ್ಮೆಂಟ್ ಮಿನಿಸ್ಟ್ರಿಗೆ ಕಂಪ್ಲೇಂಟ್ ಮಾಡಿದರು. ಫೈನಲಿ 2011ರಲ್ಲಿ ಎನ್ವೈರ್ಮೆಂಟ್ ಮಿನಿಸ್ಟ್ರಿ ಲವಸಕ್ಕೆ ಸ್ಟೇ ನೋಟಿಸ್ ಅನ್ನು ಕಳುಹಿಸಿತು. ಲವಸ ಮತ್ತು ಮಹಾರಾಷ್ಟ್ರ ಸರ್ಕಾರ ಹೇಳುವ ಪ್ರಕಾರ ಲವಸ ಸಮುದ್ರ ಮಟ್ಟಕ್ಕಿಂತ 100 ಮೀಟರ್ ಎತ್ತರದಲ್ಲಿ ಇಲ್ಲವಾದ್ದರಿಂದ ಹಿಲ್ ಡೆವಲಪ್ಮೆಂಟ್ ರೂಲ್ಸ್ ಅಡಿಯಲ್ಲಿ ಪರ್ಮಿಷನ್ ತೆಗೆದುಕೊಳ್ಳುವ ಅವಶ್ಯಕತೆ ಇರಲಿಲ್ಲ. ಆದರೆ ರಿಯಾಲಿಟಿ ನೋಡಿದಾಗ ಲವಸ 100 ಮೀಟರ್ಗಿಂತ ಎತ್ತರದಲ್ಲಿತ್ತು. ಹೀಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಘರ್ಷಣೆಯಿಂದಾಗಿ ಲವಸ ನಿರ್ಮಾಣ ಕಾರ್ಯ ಸಂಪೂರ್ಣವಾಗಿ ಸ್ಟಾಪ್ ಆಯಿತು. ಇಷ್ಟೇ ಅಲ್ಲದೆ
ಇದುವರೆಗೆ ಕೇವಲ ಸರ್ಕಾರಿ ಎಂಟಿಟಿಗಳಿಗೆ ಕೊಡುತ್ತಿದ್ದ ಸ್ಪೆಷಲ್ ಪ್ಲಾನಿಂಗ್ ಅಥಾರಿಟಿ ದರ್ಜೆಯನ್ನು ಮೊದಲ ಬಾರಿಗೆ ಪ್ರೈವೇಟ್ ಕಂಪನಿಯೊಂದಕ್ಕೆ ಕೊಡಲಾಗಿತ್ತು. ಇದರ ಬಗ್ಗೆ ಹಲವು ಪ್ರಶ್ನೆಗಳು ಎದ್ದವು. ಕೆಲವು ರಾಜಕಾರಣಿಗಳ ಹೆಸರುಗಳು ಬೆಳಕಿಗೆ ಬಂದವು. ಲವಸದ ಮೇಲೆ ಇರುವ ಇನ್ನೊಂದು ಪ್ರಮುಖ ಆರೋಪವೆಂದರೆ 25,000 ಎಕರೆ ಜಾಗವನ್ನು ಕಡಿಮೆ ಬೆಲೆಗೆ ಲೀಸ್ಗೆ ತೆಗೆದುಕೊಂಡಿರುವುದು. ಲವಸದಲ್ಲಿ ಇನ್ನೂ ಹಲವು ರೂಲ್ಗಳು ಬ್ರೇಕ್ ಆಗಿದ್ದವು. ಹಿಲ್ ಸ್ಟೇಷನ್ನಲ್ಲಿ 3 ಫ್ಲೋರ್ಗಳಿಗಿಂತ ಹೆಚ್ಚಿನ ಕಟ್ಟಡ ಕಟ್ಟಲು ಅನುಮತಿ ಇಲ್ಲ. ಆದರೆ ಇಲ್ಲಿ 5ರಿಂದ 6 ಫ್ಲೋರ್ಗಳುಳ್ಳ ಹಲವು ಕಟ್ಟಡಗಳಿದ್ದವು. ಮೊದಲ ಟೌನ್ನಲ್ಲಿ ಒಂದು ಚೆಕ್ ಡ್ಯಾಮ್ ನಿರ್ಮಾಣ ಮಾಡಲು ಹೇಳಲಾಗಿತ್ತು. ಆದರೆ ಅದರ ಬದಲು ಅಲ್ಲಿ ರೆಸಿಡೆನ್ಷಿಯಲ್ ಮತ್ತು ಕಮರ್ಷಿಯಲ್ ಕಟ್ಟಡಗಳು ಬಿಲ್ಡ್ ಆಗಿವೆ ಎಂಬ ಆರೋಪನೂ ಇದೆ. ಅಷ್ಟೇ ಅಲ್ಲದೆ ಅಲ್ಲಿ ಮೊದಲು ವಾಸವಾಗಿದ್ದ ಜನರಿಂದ ಜಮೀನನ್ನು ಪಡೆದಿದ್ದರು. ಆದರೆ ಅವರಿಗೆ ಹಣ ಟ್ರಾನ್ಸ್ಫರ್ ಮಾಡುವಾಗ ಇರ್ರೆಗ್ಯುಲಾರಿಟೀಸ್ ಉಂಟಾಗಿದೆ ಎಂಬ ಆರೋಪವೂ ಇದೆ. ಈ ಎಲ್ಲ ಕಾರಣಗಳಿಂದಾಗಿ ಲವಸ ಸಿಟಿ ಕನ್ಸ್ಟ್ರಕ್ಷನ್ ಸಂಪೂರ್ಣವಾಗಿ ಸ್ಟಾಪ್ ಆಯಿತು. ಇದರ ಪ್ಯಾರೆಂಟ್ ಕಂಪನಿ SCC 8,000 ಕೋಟಿಗಿಂತಲೂ ಹೆಚ್ಚು ನಷ್ಟದಲ್ಲಿದೆ. ಆಲ್ರೆಡಿ ಬಿಲ್ಡ್ ಆಗಿರುವ ಮನೆಗಳಲ್ಲಿ ಕೆಲವು ಜನರು ವಾಸಿಸುತ್ತಿದ್ದಾರೆ. ಇಲ್ಲಿ ಒಂದು ಯೂನಿವರ್ಸಿಟಿ ಈಗಲೂ ಕಾರ್ಯನಿರ್ವಹಿಸುತ್ತಿದ್ದು ಅದರ ಸ್ಟೂಡೆಂಟ್ಸ್ ಇಲ್ಲಿ ವಾಸಿಸುತ್ತಿದ್ದಾರೆ. ವೀಕೆಂಡ್ಸ್ಗಳಲ್ಲಿ ರಜೆಯ ದಿನಗಳಲ್ಲಿ ಮುಂಬೈ ಪುಣೆಯಿಂದ ಟೂರಿಸ್ಟ್ ಲಾಗರ್ಸ್ ಇಲ್ಲಿ ಬರ್ತಾ ಇರ್ತಾರೆ. ದಿನಗಳೆದಂತೆ ಟೂರಿಸ್ಟ್ಗಳ ಸಂಖ್ಯೆಯು ಕಡಿಮೆಯಾಗುತ್ತಿದೆ. ಲವಸದ ಮೇನ್ ಗೇಟ್ ಹತ್ರ ಎಂಟ್ರಿ ಟಿಕೆಟ್ ಪಡೆಯಲಾಗುತ್ತೆ. ಸರಿಯಾಗಿ ಮೇಂಟೆನೆನ್ಸ್ಗೆ ಹಣವಿಲ್ಲದೆ ಲವಸ ಸಿಟಿ ತನ್ನ ಹೊಳಪನ್ನು ಕಳೆದುಕೊಂಡು ಡಲ್ ಆಗ್ತಾ ಇದೆ. ಒಟ್ಟಾರೆ ಹೇಳಬೇಕಾದರೆ ಭಾರತದ ಮೊದಲ ವರ್ಲ್ಡ್ ಕ್ಲಾಸ್ ಸ್ಟ್ಯಾಂಡರ್ಡ್ಸ್ ಹೊಂದಿರುವಂತಹ ಹಿಲ್ ಸಿಟಿ ಆಗಬೇಕಿದ್ದ ಲವಸ ಸಿಟಿ ಈಗ ಗೋಸ್ಟ್ ಸಿಟಿಯಂತೆ ಪಾಳು ಬಿದ್ದಿದೆ. ಸೊ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇದಕ್ಕಿಂತ ಮೊದಲು ನೀವು ಲವಸ ಸಿಟಿಯ ಹೆಸರನ್ನು ಕೇಳಿದ್ದೀರಾ ಅಂತ ಒಂದು ಕಮೆಂಟ್ ಮಾಡಿ. ನೀವು ಇದುವರೆಗೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.